ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಕ್ಷೇತ್ರ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯಗೆ ಕೋಲಾರ ಸೇಫ್ ಅಲ್ಲ ಅಂತೆ. ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಸೋಲ್ತಾರಂತೆ. ನಿಮ್ಮ ವಿರುದ್ಧ ವಿರೋಧಿಗಳು ಚಕ್ರವ್ಯೂಹ ಹೆಣಿತಾ ಇದ್ದಾರೆ. ಕೋಲಾರ ಬಿಟ್ಟು ಸೇಫ್ ಕ್ಷೇತ್ರ ನೋಡಿಕೊಂಡ್ರೆ ಒಳ್ಳೆಯದು ಅಂತ ರಾಹುಲ್ ಗಾಂಧಿ ಪರೋಕ್ಷವಾಗಿ ವರುಣಾದಿಂದ ಸ್ಪರ್ಧೆ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಬೆಂಗಳೂರಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಸ್ಪರ್ಧೆಯ ನಿರ್ಧಾರವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ, ವರುಣಾದಿಂದ ಸ್ಪರ್ಧಿಸುವಂತೆ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು ನಾನು. ವರ್ತುಲ ಪ್ರಕಾಶ ಏನು ಹೇಳ್ತಾನೆ, ಇವನು ಇನ್ಯಾವನೇ ಏನು ಹೇಳ್ತಾನೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಬರೆದಿದ್ದೇನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತ ಮಾಡ್ತೀನಿ ಅಷ್ಟೇ. ಹೈಕಮಾಂಡ್ ಹೇಳಿದ್ದೆ ನಾನು ಒಲವು. ಎಲ್ಲಿ ಹೇಳ್ತಾರೆ ಅಲ್ಲಿ ಬಾದಾಮಿಯಲ್ಲಿ ಹೇಳಿದ್ರು ಬಾದಾಮಿಯಲ್ಲಿ, ವರ್ಣಾದಲ್ಲಿ ಹೇಳಿದ್ರು ವರ್ಣಾದಲ್ಲಿ, ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ. ಮೋಸ್ಟ್ ಲೈಕ್ಲಿ 22nd ಮಾರ್ನಿಂಗ್ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಒಂದು ಹೆಸರು ಇರ್ತಕ್ಕಂಥ ಯಾವುದೇ ಗೊಂದಲ ಇಲ್ಲದೆ ಇರ್ತಕ್ಕಂಥವನ್ನೆಲ್ಲ. ಇನ್ನು ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು, ವರುಣಾ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟರೆ ವರುಣಾಗೆ ಬಂದರೆ ನೀವು ಕ್ಷೇತ್ರ ಬಿಟ್ಕೊಡ್ತಾರೆ ಹೇಗೆ? ನಾನು ಇದನ್ನು ಆಗಲೇ ಸ್ಪಷ್ಟಪಡಿಸಿದ್ದೀನಿ. ಎಲ್ಲ ತೀರ್ಮಾನವೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದೀವಿ. ಅವರು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಕ್ಷೇತ್ರದಲ್ಲಿ ಅವರು ನಿಲ್ಲೋದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಆಯಾ ಕ್ಷೇತ್ರದ ನಾಯಕರುಗಳು ಅವರಿಗೆ ಸ್ವಾಗತ ಕೋರ್ತೇವೆ. ಕೋಲಾರದಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯ ಹಿಂದೇಟು ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಗೌಡ ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಬಂದ್ರೆ ಮಾತ್ರ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗುತ್ತೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ಯುಗಾದಿ ದಿನ ಅದನ್ನು ಪ್ರಕಟಿಸುವಂತ ನಿರೀಕ್ಷೆ ಇದೆ. ಸಂಖ್ಯಾಶಾಸ್ತ್ರವನ್ನ ಆಧರಿಸಿ 126 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಲಿದೆ. ಇದಕ್ಕಾಗಿ ಹಬ್ಬದ ಶುಭ ದಿನವನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಬೆಂಗಳೂರಿನ ಪುಲಕೇಶಿನಗರ ಕಾಂಗ್ರೆಸ್ ಟಿಕೆಟ್ಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಕ್ಷೇತ್ರದ ಮೇಲೆ ಕೆಎಚ್ ಮುನಿಯಪ್ಪ, ಪರಮೇಶ್ವರ್ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಸಂಪತ್ರಾಜ್, ಪ್ರಸನ್ನ ಕುಮಾರ್ ಕೂಡ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಕ್ಷೇತ್ರ ಕೈ ತಪ್ಪುವ ಭೀತಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಸಿದ್ದು ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ರು. ಬಳಿಕ ಮಾತನಾಡಿದ ಅಖಂಡ ಶ್ರೀನಿವಾಸ ಮೂರ್ತಿ, ನನಗೆ ಟಿಕೆಟ್ ಸಿಗುವಂತ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಇದೆ, ನಮ್ಮ ಜಮೀರಣ್ಣವರು ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ನಮ್ಗೇನು ತೊಂದರೆ ಇಲ್ಲ ಅಂತ ನಾವು ಹೇಳ್ತೇವೆ. ಬಹುತೇಕ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ? ಖಂಡಿತ ಆಗುತ್ತೆ ಸರ್. ಎಲ್ಲ ಪಟ್ಟಿಯಲ್ಲಿ ಆಗುತ್ತೆ ಸರ್? ಅದು ಕೇಳಬೇಕು, ಅದು ನೋಡಬೇಕು. ಸುಮ್ಮನೆ ಸಾಹೇಬನ್ ಮಾತಾಡ್ಸ್ಕೊಂಡು ಅನ್ನೋದು ಬಂದಿದ್ದೀನಿ ಅಷ್ಟೇ. ನಿಮಗೆ ವಿಶ್ವಾಸ ಇದೆ ಸರ್? ಖಂಡಿತ ಆಗುತ್ತೆ ಮೊದಲನೇ ಪಟ್ಟಿ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಳ್ಳಾರಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯ ಮತ್ತು ಕೇಂದ್ರದ ನಾಯಕರು ಸಾಕಷ್ಟು ಜನ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಡಿಕೆಶಿ, ಸಿದ್ದರಾಮಯ್ಯ ಅವರು ಬಿಟ್ರೆ ಮೂರನೇ ಲೀಡರೇ ಇಲ್ಲ. ಕಾಂಗ್ರೆಸ್ ನಾಯಕರು 224 ಕ್ಷೇತ್ರ ತಲುಪಿಲ್ಲ, ಟಿಕೆಟ್ಗಾಗಿ ದೆಹಲಿಗೆ ಹೋಗಿದ್ದಾರೆ ಅಂತೆಲ್ಲ ಕಿಡಿಕಾರಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿರುವಂತಹ ಸಿಟಿ ರವಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರಿಗೆ ಅಧಿಕಾರ, ಜಾತಿ ಹಾಗೂ ಕುಟುಂಬ ಮೊದಲು ಅನ್ನೋದು ನೀತಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರಿಗೆ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲೂ ಸ್ಪರ್ಧೆ ಮಾಡೋಕ್ಕೆ ಅವರಿಗೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲೋದ್ರೂ ಅವ್ರು ಸೋಲ್ತಾರೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲೇ ಅವ್ರು ನಿಂತಿಲ್ಲ. ಈಗ ವರುಣಾದಲ್ಲೂ ನೀವು ಕಾಂಗ್ರೆಸ್ಸು ಜನತಾದಳದಲ್ಲಿ ದೇಶ ಮೊದಲು ಅನ್ನೋ ತತ್ವನೇ ಅವರಿಗೆ, ತತ್ವಕ್ಕೆ ಬಗ್ಗೆ ಅವ್ರ ನಂಬಿಕೆನೇ ಇಲ್ಲ. ಅವರಿಗೆ ವೋಟ್ ಮೊದಲು, ಅಧಿಕಾರ ಮೊದಲು, ಜಾತಿ ಮೊದಲು, ಕುಟುಂಬ ಮೊದಲು ಅನ್ನೋದು ಅವ್ರ ತತ್ವ. ಆದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ ಅತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಿರುವಂತಹ ಪೂರ್ಣಿಮಾ ಶ್ರೀನಿವಾಸ್, ನಮ್ಮ ತಂದೆ 40 ವರ್ಷ ಕಾಂಗ್ರೆಸ್ ಅಲ್ಲೇ ಇದ್ದವರು, ಒಂದು ವಾರ ಕಾದು ನೋಡಿ ಅನ್ನೋ ಮೂಲಕ ಕಾಂಗ್ರೆಸ್ ಸೇರುವ ಮುನ್ಸೂಚನೆಯನ್ನ ನೀಡಿದ್ರಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಎದ್ದಿದೆ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಟಿಕೆಟ್ ದಂಗಲ್ ತಾರಕಕ್ಕೆ ಏರಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂಬ ಕುಮಾರಸ್ವಾಮಿ ಮಾತಿಗೆ ತಿರುಗೇಟನ್ನ ಕೊಡೋದಕ್ಕೆ ರೇವಣ್ಣ ಸಜ್ಜಾಗಿದ್ದಾರೆ. ಪತ್ನಿಗೆ ಟಿಕೆಟ್ ತಪ್ಪಿದ್ರೆ ಸ್ವರೂಪ್ಗೂ ಟಿಕೆಟ್ ನೀಡದಂತೆ ಪಟ್ಟನ್ನ ಹಿಡಿದಿದ್ದಾರಂತೆ. ದೊಡ್ಡಗೌಡರು ನಾನೊಂದ್ಸರಿ
ಕೇಳಿದರು. ನಿನಗೆ ಇಂದು ಮಾತು ಕೊಟ್ಟದ್ದು ನಿಜ, ನಿಮ್ಮ ಮನೆಗೆ ಬಂದು ನಾವು ಆಶ್ವಾಸನೆ ಕೊಟ್ಟು ಹೋಗಿದ್ದು. ಇವತ್ತು ಆ ಸಂದರ್ಭ ಬಂದಿದೆ. ಇವತ್ತು ಇಬ್ಬರು ನಾವು ಸಮಾಧಾನ ಪಡಿಸಿ ನಿಮ್ಮನ್ನು ಅಭ್ಯರ್ಥಿ ಮಾಡಿ ನೀವು ಒಪ್ಕೊಳ್ತೀರಾ? ಆ ರೀತಿ ಏನಾದರೂ ಸಂದರ್ಭ ಬಂದರೆ ಸರ್, ತಾವೆಲ್ಲ ಒಗ್ಗಟ್ಟಾಗಿ ನನಗೆ ಬೆಂಬಲಿಸಿದ್ದೆ ಆದರೆ ನಂದೇನು ಅಭ್ಯಂತರ ಇಲ್ಲ ಸರ್. ನಂದು ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಮರ ಜೋರಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮುಸ್ಲಿಂ, ಲಿಂಗಾಯತ, ಹಾಲುಮತ, ಹಿಂದುಳಿದ ವರ್ಗಗಳ ಸಭೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಸವದಿ, ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ಯಾವಾಗ ನನ್ನ ಸ್ವಾಭಿಮಾನಕ್ಕೆ ಕದಲಿಕ್ಕೆ ಪ್ರಾರಂಭ ಆದಲ್ಲ, ಅವಾಗ ನಾನು ಎದ್ದು ಇವತ್ತು ನನ್ನ ಸ್ವಾಭಿಮಾನಕ್ಕೆ ಪ್ರಶ್ನೆ ಪ್ರಾರಂಭ ಆದಾಗ ಇವತ್ತು ನಾನು ನಿಮ್ಮನ್ನ ಅನಿವಾರ್ಯವಾಗಿ ನಿಮ್ಮನ್ನು ಕರಿಬೇಕಾದ್ದು, ನಿಮ್ಮನ್ನು ಕೂತು ನಿಮ್ಮಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ಇನ್ನು ನಾವೊಂದು ವಾರದಲ್ಲಿ ಎಲ್ಲಾ ಸಮಾಜದ ಅಭಿಪ್ರಾಯ ತಗೊಂಡು. ಬೆಳಗಾವಿಯ ನಾಗನೂರಿನಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಲಿಂಗಾಯತ ಸಿಎಂ ಟ್ರಂಪ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ವೀರಶೈವ ಲಿಂಗಾಯತ ಸಮಾಜದ ಕೈಯಲ್ಲಿದೆ. 2023ಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಲಿಂಗಾಯತರೇ ರಾಜ್ಯದಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದರು. ಸಮಾಜ ರಾಜ್ಯದಲ್ಲಿ ತಮ್ಮ ಮತ ವಿಭಜನೆ ಆಗಬಾರ್ದು. ತಾವು ದಯಮಾಡಿ ತಮ್ಮ ಮತವನ್ನ ಬೇರೆ ಪಕ್ಷಕ್ಕೆ ಹೋಗ್ರಿ. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಅಷ್ಟಿಲ್ಲ. ಯಾಕಂದ್ರೆ 6 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ, 6 ಕೋಟಿ ಜನಸಂಖ್ಯೆ ಒಳಗೆ ದೇವ್ರ ಹಣೆಬರ ಹೆಂಗ್ ಬರುತ್ತೆ? 224 ಮಂದಿ MLA ಆಗುವಂತ ಹಣೆಬರ ಬರ್ದಿರ್ತಾನೆ, ಮತ್ತು 34 ಮಂದಿಗೆ ಮಂತ್ರಿ ಆಗುವ ಹಣೆಬರ. 6 ಕೋಟಿ ಒಳಗೆ ಒಬ್ಬಗೆ ಮುಖ್ಯಮಂತ್ರಿ ಆಗೋ ದೇವ್ರ ಹಣೆಬರ ಬರ್ತಾನೆ. ಅದಕ್ಕಂತ ಮುಖ್ಯಮಂತ್ರಿ ಸಮಾಜ ವೀರಶೈವ ಲಿಂಗಾಯತ ಸಮಾಜದ ಕೈಯಾಗೈತಿ. ಅದಕ್ಕೆ 23 ಮನಸ್ಸರ ಮತ್ತು ಲಿಂಗಾಯತ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ಐತಿ. ಅದಕ್ಕೆ ರಾಜ್ಯದ ಈ ಬಾರಿ ಮೋದಿ ಮುಖ ನೋಡಿ ಓಟ್ ಹಾಕಿದ್ರೆ ಸುರಕ್ಷಿತವಾಗಿರ್ತೀರಿ ಅಂತ ಶಾಸಕ ಯತ್ನಾಳ್ ಸೂಚನೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ನಡೆದಂತ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿಗೆ ಮತ ಹಾಕದಿದ್ರೆ ಪಾಕಿಸ್ತಾನ ದಿವಾಳಿಯಾದಂತೆ ಎಲ್ಲರೂ ಏಕ್ ಪೈಸೆ ದೇ ಅನ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಶಾಶ್ವತ ಲಾಭ ಯಾರು ಕೊಟ್ಟಾರ? ನಮ್ಮ ಕುಟುಂಬನ ಉದ್ಧಾರ ಯಾರು ಮಾಡ್ಯಾರ? ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್. ಎಲ್ಲರೂ ಲಾಭ ತಗೊಂಡಿರಿ. ಇಲೆಕ್ಷನ್ ಬರೋಣ ಶೆಟಿ ಬ್ಯಾಡ್ರಿ ಕೆಲವು ಮಂದಿ. ಸೋಮ ಹೋಗಿ ನರೇಂದ್ರ ಮೋದಿ ಅವ್ರು ಮೊಟ್ಟು ನೋಡೋದ, ಒತ್ತೋದ, ನೀವು ಅಂದ್ರೆ ಸುರಕ್ಷಿತ ಇರ್ತೀರಿ. ಇಲ್ಲಕಂದ್ರೆ ಪಾಕಿಸ್ತಾನ ದಿವಾಳಿ ಆದಾಗ ನೀವು ಏಕ ಪೈಸಾ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾವೇರಿ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮುಸ್ಲಿಮರು, ಶಿಶುನಾಳ ಶರೀಫರು, ಕಲಾಂ ರೀತಿ ಇದ್ರೆ ನಮ್ಮವರು, ಬಿನ್ ಲಾಡೆನ್, ದಾವೂದ್ ಇಬ್ರಾಹಿಂ ತರ ಇದ್ರೆ ಕಾಂಗ್ರೆಸ್ನವರು, ಅಂತವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಂಕಿ ಹಾಕಲು ಬಂದ್ರೆ ಸಿಎಂ ಯೋಗಿ ರೀತಿ ಬುಲ್ಡೋಸರ್ ಹರಿಸ್ತೀವಿ. ಲಾಡೆನ್ ಜಿನ್ನಾಗೆ ಜೈ ಅನ್ನೋಕೆ ಕಾಂಗ್ರೆಸ್ ಅಲ್ಲ ಇರೋದು, ಮೋದಿ ಸರ್ಕಾರ ಅಂತ ಹೇಳಿದ್ದಾರೆ. ನೀವು ಶಿಶುನಾಳ ಶರೀಫ್ರ ಜೊತೆಗೆ ಗುರುತಿಸ್ಕೊಂಡ್ರೆ ನೀವು ನಮ್ಮವರೇ. ನೀವು ಬಿನ್ ಲಾಡೆನ್ ಜೊತೆ ಗುರುತಿಸ್ಕೊಂಡ್ರೆ ನಾವು ತಯಾರಿ ಇಟ್ಕೊಂಡಿದ್ದೇವೆ. ಸರ್ಜಿಕಲ್ ಸ್ಟ್ರೈಕ್, ನೀವು ಬಾಂಬ್ ಹಾಕೋದಕ್ ಬಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ ನಾವು ತಯಾರ್. ಬೆಂಕಿ ಹಾಕೋಕ್ ಬಂದ್ರೆ, ಬಾಂಬ್ ಬಿಡೋಕ್ ಬಂದ್ರೆ ಬುಲ್ಡೋಜರ್ ಚಾಲು ಇಡ್ತೇವೆ ಕರ್ನಾಟಕದಲ್ಲೂ, ಅದನ್ನ ತೋರಿಸ್ತೇವೆ. ನೀವು ಇಬ್ರಾಹಿಂ ಸುತಾರಾಗಿ ಬರ್ತಿರೋ. ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ಮುಸಲ್ಮಾನರಲ್ಲೂ ಒಳ್ಳೆ ಜನ ಇದ್ದಾರೆ. ಬಾಂಬ್ ಬಿಡೋರಿಗೆ ಬೆಂಬಲ ಕೊಡೋರಲ್ಲ, ಭಯೋತ್ಪಾದಕ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಇವತ್ತು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ನಾಗಮಂಗಲದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಮುಂದಾಗಿದ್ದಾರೆ. ಹೀಗಾಗಿ ಫೈಟರ್ ರವಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಲಿದೆ. ಇದೇ ವೇಳೆ ಇಂದು ಬೆಂಗಳೂರಲ್ಲಿ ಸ್ವಾಭಿಮಾನದ ಸಮಾವೇಶವನ್ನು ನಡೆಸಲಿದ್ದಾರೆ. ನಾಗಮಂಗಲ ನಿವಾಸಿಗಳಿಗೆ ಇಂದು ಭರ್ಜರಿ ಔತಣಕೂಟ ಏರ್ಪಡಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣೆಗೆ ಇದೇ ತಿಂಗಳ ಕೊನೆ ವಾರದಲ್ಲಿ ದಿನಾಂಕ ಘೋಷಣೆಯಾಗುವಂತ ಸಾಧ್ಯತೆ ಇದ್ದು, ಮೇ 2ನೇ ವಾರ ಚುನಾವಣೆ ನಡೆಯುವಂತ ನಿರೀಕ್ಷೆ ಇದೆ. ಚುನಾವಣೆಗೆ ದಿನಗಳು ಸಮೀಪಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಸಂಪೂರ್ಣ ಸಿದ್ಧತೆಯನ್ನು ಈಗಾಗಲೇ ಕೈಗೊಂಡಿದೆ. ಕೇಂದ್ರ ಚುನಾವಣಾಧಿಕಾರಿಗಳು ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ. ಹಾಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿರ್ಮಿಸಲಾಗಿರುವಂತಹ 108 ಅಡಿ ಎತ್ತರದ ಮಲೆ ಮಹದೇಶ್ವರರ ಪ್ರತಿಮೆಯನ್ನು ಸಿಎಂ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ಕ್ರೇನ್ ಸಹಾಯದಿಂದ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆ ಮಾಡಿದರು. ಸಿಎಂಗೆ ಸಚಿವ ಸೋಮಣ್ಣ, ಎಸ್ಟಿ ಸೋಮಶೇಖರ್ ಸಾಥ್ ಕೊಟ್ಟರು.
ಮಲೆ ಮಹದೇಶ್ವರ ಒಂದು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಎರಡು ದೃಷ್ಟಿಯಿಂದ ಬಹಳ ಮಹತ್ವದ ಒಂದು ಕ್ಷೇತ್ರ. ಮಲೆ ಮಹದೇಶ್ವರನ ಪವಾಡಗಳು ಇಂದು ಕೂಡ ಜನರ ಮನದಾಳದಲ್ಲಿ ಉಳಿದಿದೆ. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಜಾತಿ ಮತ ಪಂಥದ ಯಾವುದನ್ನೂ ಭೇದವಿಲ್ಲದೆ ವಿಶೇಷವಾಗಿ ಯುಗಾದಿ ಸಂದರ್ಭದಲ್ಲಿ ಮುಷ್ಕರ ವಾಪಸ್ ಪಡೆಯುವ ಮೂಲಕ ಸಾರಿಗೆ ನೌಕರರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಜೊತೆಗೆ ನಡೆದಂತಹ ಸಂಧಾನ ಸಭೆ ಸಫಲವಾಗಿದೆ. ಮಾರ್ಚ್ 21ರಂದು ಮುಷ್ಕರ ಮಾಡ್ತೀವಿ ಅಂತ ನೌಕರರು ಹಠ ಹಿಡಿದಿದ್ರು. ಕೊನೆಗೂ ಈಗ ಪಟ್ಟನ್ನ ಕದಲಿಸಿ ಮುಷ್ಕರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಏನು ಗೊಂದಲ ನಮ್ಮ ಮನಸ್ಸಲ್ಲಿಲ್ಲ. 21 ಫಸ್ಟ್ ಬರುತ್ತೆ, ಆಮೇಲೆ 24 ಬರುತ್ತೆ, 22, 23, 24 3 ದಿವಸ ಅಂತರ ಇರುತ್ತೆ. ಆಗ ಮುಖ್ಯಮಂತ್ರಿಗಳ ಮಧ್ಯ ಪ್ರವೇಶ ಮಾಡಿ ಈ ಕೆಲವು ವಿಚಾರಗಳು ಮಾಡಿದರೆ 21 ಸ್ಟ್ರೈಕ್ ಪ್ರಶ್ನೆ ಬರೋದಿಲ್ಲ, ಬಸ್ ಓಡಾಡುತ್ತೆ. ಅವಾಗ ನನಗನ್ಸುತ್ತೆ CM ಕೂಡ ನಮಗೆ ಹಾಗೆ ಜನಗಳ ಬಗ್ಗೆ ಒಂದು ಕಾಳಜಿ ಇದೆ. ಚಲಿಸುವ ರೈಲಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿರುವಂತಹ ಘಟನೆ ತುಮಕೂರು ತಾಲೂಕಿನ ಕ್ಯಾತ್ಸಂದ್ರದ ಬಳಿಯಲ್ಲಿ ನಡೆದಿದೆ. 16,580 ಸಂಖ್ಯೆಯ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಪ್ರಯಾಣಿಕರಿಗೆ ಗಾಯ ಆಗಿದೆ. ಶಿವಮೊಗ್ಗ ಯಶವಂತಪುರ ರೈಲಿನ ಜನರಲ್ ಕೋಚ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಗುರುಮೂರ್ತಿ ಅನ್ನೋರ ತಲೆಗೆ ಕಲ್ಲೇಟು ಬಿದ್ದು ಗಾಯ ಆಗಿದೆ. ಈ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ. ಕೋಲಾರದ ಶ್ರೀನಿವಾಸಪುರ ಪುರಸಭೆ ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ. ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ವರ್ಗಾವಣೆ ಮಾಡುವಂತೆ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸಪುರ ತಹಶೀಲ್ದಾರ್ ಹಾಗೆಯೇ ನಗರಾಭಿವೃದ್ಧಿ ಇಲಾಖೆ ಯೋಜನಾ ನಿರ್ದೇಶಕ ಖಲೀಲ್ ಸಾಬ್ ಭೇಟಿ ನೀಡಿ ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವಿಯನ್ನ ಮಾಡಿಕೊಂಡರು. ಆದರೆ ಅಧಿಕಾರಿಗಳ ಮನವಿಗೂ ಕಿವಿಗೊಡದೆ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್ ಹಾಗೂ ಕೆಲ ಸದಸ್ಯರು ಪ್ರತಿಭಟನೆಯನ್ನ ಮುಂದುವರೆಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಾನೂನು ಬಾಹಿರ ಕಟ್ಟಡಗಳಿಗೆ ಹಕ್ಕುಪತ್ರವನ್ನು ನೀಡುತ್ತಾ ಇದ್ದಾರಂತೆ. ಆದ್ದರಿಂದ ಮುಧೋಳ ನಗರಸಭೆ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಮಾರ್ಚ್ 21ರಂದು ಮುಧೋಳಕ್ಕೆ ಸಿಎಂ ಬೊಮ್ಮಾಯಿ ಆಗಮಿಸಲಿದ್ದು ಅಂದು ಕಪ್ಪು ಬಾವುಟ ಪ್ರದರ್ಶಿಸಲು ಕೈ ಸದಸ್ಯರು ನಿರ್ಧಾರಕ್ಕೆ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೋಗದಲ್ಲಿ ಶಾಲಾ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಜೋಗದ ಕ್ರಿಸ್ತಜ್ಯೋತಿ ವಸತಿ ಶಾಲೆಯ 30ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಫುಡ್ ಪಾಯ್ಸನ್ ಇಂದ ಅಸ್ವಸ್ಥಗೊಂಡಿದ್ದಾರೆ. ಸಾಗರ ಆಸ್ಪತ್ರೆಯಲ್ಲಿ ಜೋಗದ ಕ್ರಿಸ್ತಜ್ಯೋತಿ ವಸತಿ ಶಾಲೆ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಆಸ್ಪತ್ರೆಗೆ ಮಾಜಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು. ಬೆಂಗಳೂರಿನ ವಿಜಯನಗರದಲ್ಲಿ ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಪೆಟ್ರೋಲ್ ತಂದಿರುವಂತಹ ಆರೋಪವನ್ನು ಮಾಡಲಾಗಿತ್ತು. ಸದ್ಯ ಇಬ್ಬರು ಯುವಕರು ಪೆಟ್ರೋಲ್ ಹಿಡಿದು ಓಡಾಡ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದ ಬಾಲಾಘಾಟ್ ಜಿಲ್ಲೆಯಲ್ಲಿ ವಿಮಾನವೊಂದು ಪತನಗೊಂಡು ಇಬ್ಬರು ತರಬೇತಿ ನಿರತ ಪೈಲಟ್ಗಳು ಮೃತಪಟ್ಟಿದ್ದಾರೆ. ವಿಮಾನ ಪತನಗೊಂಡಿರುವಂತಹ ಲಾಂಚಿ ಮತ್ತು ಕಿರ್ನಾಪುರ ಪರ್ವತ ಪ್ರದೇಶದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮೃತದೇಹ ಸಿಕ್ಕಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಂಜಾಬ್ನ ಜಲಂಧರ್ನಲ್ಲಿ ಹಿಂಸಾಚಾರ ಭುಗಿಲೆದಿದೆ. ಖಲಿಸ್ತಾನಿ ಸಹಾನುಭೂತಿಯುಳ್ಳ ವಾರಿಸ್ ಪಂಜಾಬ್ದೇ ಮುಖ್ಯಸ್ಥ ಅಮೃತ್ಪಾಲ್ ಸಿಂಗ್ ಆಪ್ತ ಸಹಾಯಕರು ಸೇರಿದಂತೆ ಹಲವರನ್ನ ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಇದರಿಂದ ಜಲಂಧರ್ನಲ್ಲಿ ಗಲಾಟೆ ನಡೆದಿದೆ. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಎರಡೂ ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ರಾಷ್ಟ್ರೀಯ ದಾರಿ 75ರಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಸೌದೆ ತುಂಬಿದ ಟ್ರ್ಯಾಕ್ಟರ್, ಬುಲೆರೋ, ಜೀಪ್ ಹಾಗೆಯೇ ಕಾರ್ ನಡುವೆ ಅಪಘಾತ ಸಂಭವಿಸಿತು. ಅಪಘಾತವಾಗಿ ಎಷ್ಟೊತ್ತಾದರೂ ಪೊಲೀಸರು ಸ್ಥಳಕ್ಕೆ ಬಾರದಂತ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರೆಂಟ್ ಶಾಕ್ ಹೊಡೆದು 43 ವರ್ಷದ ಆನೆಯೊಂದು ಮೃತಪಟ್ಟಿರುವಂತಹ ಘಟನೆ ತಮಿಳುನಾಡಿನ ಧರ್ಮಪುರಿಯಲ್ಲಿ ನಡೆದಿದೆ. ರೈತರ ಜಮೀನಿಗೆ ನುಗ್ಗಿದ ವೇಳೆ ವಿದ್ಯುತ್ ತಂತಿ ತಗುಲಿ ಆನೆ ಕುಸಿದು ಬಿದ್ದಿದೆ. ಆನೆ ಕುಸಿದು ಬೀಳುವಂತ ದೃಶ್ಯ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ.
ರಾಜಕೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಉರಿಗೌಡ ನಂಜೇಗೌಡ ಎಂಬ ಶೀರ್ಷಿಕೆಯ ಸಿನಿಮಾ ಮುಹೂರ್ತವು ಮೇ 18ನೇ ತಾರೀಕು ನೆರವೇರಲಿದೆ. ಈ ಬಗ್ಗೆ ಸಚಿವ ನಿರ್ಮಾಪಕ ಮುನಿರತ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರೋ ಅವರು, ನಮ್ಮ ವೃಷಭಾದ್ರಿ ಪ್ರೊಡಕ್ಷನ್ ನಿರ್ಮಾಣದ ಐತಿಹಾಸಿಕ ಸತ್ಯ ಘಟನೆಗಳ ಆಧಾರಿತ ಉರಿಗೌಡ ನಂಜೇಗೌಡ ಚಿತ್ರದ ಮುಹೂರ್ತ ಮೇ 18ರಂದು ಕಂಠೀರವ ಸ್ಟುಡಿಯೋದಲ್ಲಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಗೆಲುವು ಪಡೆಯುವ ಮೂಲಕ ಭಾರತ ತಂಡ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆಯನ್ನು ಪಡ್ಕೊಂಡಿದೆ. ಇಂದು ಉಭಯ ತಂಡಗಳು ವಿಶಾಖಪಟ್ಟಣದ ಮೈದಾನದಲ್ಲಿ ನಡೆಯುವಂತ ಎರಡನೇ ಪಂದ್ಯಕ್ಕೆ ಸಜ್ಜಾಗ್ತಾ ಇವೆ. ಎರಡನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಮರಳುವ ಮೂಲಕ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಮೊದಲ ಪಂದ್ಯದಲ್ಲಿ 5 ವಿಕೆಟ್ಗಳ ಮೂಲಕ ಟೀಂ ಇಂಡಿಯಾ ಗೆದ್ದಿತು.